ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ದಿವ್ಯದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಕಥೆ ಆಗಿದ್ದು ಬಂದ್ಬಿಟ್ಟು ನಾಮಂಗಲ ತಾಲೂಕಿನ ದುಮ್ಸಂದ್ರ ಎಂಬ ಒಂದು ಊರಿನಲ್ಲಿ ಆದಂತಹ ಸತ್ಯ ಘಟನೆ ಅಂತ ಹೇಳ್ಬೋದು. ಕತೆ ಕೊಟ್ಟಿದ್ದು ಬಂದ್ಬಿಟ್ಟು ಅಥವಾ ಕತೆ ಹೇಳಿದ್ದು ಬಂದ್ಬಿಟ್ಟು ಅದೇ ಊರಿನ ವಾಸಿಯಾದಂತಹ ಶ್ರೀನಿವಾಸ್ ಎಂಬುವರು ಕಥೆಯನ್ನು ನನಗೆ ಯಾವ ರೀತಿ ಹೇಳಿದಾರೋ ಅದೇ ರೀತಿ ನಿಮಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡ್ಕೊಬೇಡಿ. ಹಾಗೆ ಕತೆ ಇಷ್ಟ ಆಗಿತ್ತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಅವಾಗಲೇ ಹೇಳ್ದಂಗೆ ಕತೆ ಬಂದ್ಬಿಟ್ಟು ನಾಮಂಗಲ ತಾಲೂಕಿನ ದುಮ್ಸಂದ್ರ ಎಂಬ ಒಂದು ಊರಿನಲ್ಲಿ ಆದಂತಹ ಘಟನೆ ಅಂತಲೇ ಹೇಳ್ಬೋದು. ನಾಮಂಗಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ಒಂದು ಊರು ಯಾವ ಥರ, ಅಲ್ಲಿನ ಜನಗಳು ಯಾವ ಥರ ಅಂತ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಆ ಒಂದು ಊರಿನ ಒಳಗಡೆ ಇನ್ನೊಂದು ಪುಟ್ಟ ಗ್ರಾಮ ಅಂತಲೇ ಹೇಳ್ಬೋದು. ಅಲ್ಲಿ ಏನೊಂದು 20-25 ಮನೆ ಇರ್ಬೋದೇನೋ. ಆ ಒಂದು ಊರಿನ ಹಿಂದೆಗಡೆ ಒಂದು ದೊಡ್ಡ ಕೆರೆ ಇರೋವಂಥದ್ದು. ಕೆರೆಯ ಮೇಲೆ ಒಂದು ಬ್ರಿಡ್ಜ್ ಕೂಡ ಕಟ್ಟಿರೋವಂಥದ್ದು. ಸುತ್ತಮುತ್ತ ಎಲ್ಲ ಬರೀ ಕಾಡು. ಆ ಒಂದು ಊರು ತೀರಾ ಒಳಗಡೆ ಇದ್ದ ಕಾರಣ ಅಲ್ಲಿ ಇಂತಹ ಘಟನೆಗಳೆಲ್ಲ ಸಹಜ ಅಂತಲೇ ಹೇಳ್ಬೋದು. ಕತೆ ಆಗಿದ್ದೇನಪ್ಪ ಅಂತಂದರೆ, ಈ ಶ್ರೀನಿವಾಸ್ ಎಂಬ ವ್ಯಕ್ತಿ, ಈ ಒಂದು ವ್ಯಕ್ತಿಯ ಲೈಫಲ್ಲಿ ಆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಕತೆ ಏನಪ್ಪ ಆಗಿದ್ದು ಅಂತಂದರೆ, ಹೀಗೆ ಒಂದಿನ ಶ್ರೀನಿವಾಸ್ ಅವರು ಬೆಳಗಿನ ಜಾವ ಒಂದು 6-7 ಗಂಟೆ ಆ ಒಂದು ಆಸುಪಾಸಲ್ಲಿ ತಾವು ತಮ್ಮ ಗದ್ದೆಗೆ ನೀರನ್ನು ಕಟ್ಟಿ ಅಲ್ಲಿಂದ ಅಂದರೆ ಕೆರೆಯಿಂದ ಮೋಟ್ರ್ ಕನೆಕ್ಷನ್ನ ತಗೊಂಡು ತಮ್ಮ ಜಮೀನಿಗೆ ನೀರನ್ನು ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಕೈ ಕಾಲು ತೊಳೆದು ಸ್ವಲ್ಪ ತಿಂಡಿ ಗಿಂಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಅವರ ಗದ್ದೆ ಕಡೆ ಹೋಗಿ ತಮ್ಮ ಎಲ್ಲ ಕೆಲಸಗಳನ್ನು ಮಾಡುತ್ತಾ, ಹಾಗೆ ಇನ್ನೂ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಅಂತ ಸ್ವಲ್ಪ ಜನಗಳನ್ನ ಕರೆಸಿರ್ತಾರೆ. ಆ ಒಂದು ಜನಗಳಿಗೆಲ್ಲ ಊಟ ಗೀಟ ಎಲ್ಲ ತೊಗೊಂಡೋಗಿ ಕೊಟ್ಟು ಕೆಲಸ ಎಲ್ಲ ಮುಗಿಸ್ತಾ ಜನಗಳನ್ನೆಲ್ಲ ಕಳಿಸಿ ಸಂಜೆ ಸರಿಸುಮಾರು ಒಂದು 5:30-6 ಗಂಟೆ ಆ ಒಂದು ಸಮಯದಲ್ಲಿ ಎಲ್ಲ ಜನರನ್ನು ಕಳಿಸಿ ತದನಂತರ ಇವರೊಬ್ಬರು ಅವರ ಒಂದು ಗದ್ದೆಯನ್ನು ಪೂರ್ತಿಯಾಗಿ ಒಂದು ಸಲ ನೋಡ್ಕೊಂಬರೋಣ ಅಂತ ಹೇಳಿ ಒಂದು ಪೂರ್ತಿ ಅವರ ಜಾಗವನ್ನೆಲ್ಲ ನೋಡಿಕೊಂಡು ಬರೋ ಅಷ್ಟರಲ್ಲಿ ಸರಿಸುಮಾರು 7-7:30 ಆಗಿತ್ತು. ಹೀಗೆ ಅವರ ಬಳಿ ಒಂದು ಟಾರ್ಚ್ ಕೂಡ ಇತ್ತು. ಟಾರ್ಚ್ನ ಇಟ್ಕೊಂಡು 7 ಗಂಟೆ ಅಂದರೆ ಆ ಕಡೆ ಸಮಯದಲ್ಲೆಲ್ಲ ಕತ್ಲೆ ಆಗಿರುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆಲ್ಮೋಸ್ಟ್ ಕತ್ಲೆ ಆಗಿರುತ್ತೆ ಒಂದೊಂದು ತನಕ. ಸರಿ, ಹೀಗೆ ಹೆಂಗೋ ಕತ್ಲೆ ಆಗಿದೆ, ಇಲ್ಲಿಂದ ಹೇಗಾದರೂ ಮಾಡಿ ಆದಷ್ಟು ಬೇಗ ಮನೆನ ತಲುಪಬೇಕು ಅಂತ ಹೇಳಿ ಅವರು ಆ ಒಂದು ಕೆರೆ ಏನಿದೆ ಆ ಒಂದು ಕೆರೆಯಲ್ಲಿ ಹೋಗಿ ತಮ್ಮ ಒಂದು ಕಾಲು ಮತ್ತು ಕೈಯನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಹಿಂದೆ ಹೋಗಿರೋಂಥ ಸಮಯ ಅಂತಲೇ ಹೇಳ್ಬೋದು. ಆಯಿತು, ಕೈ ಕಾಲೆಲ್ಲ ಸ್ವಚ್ಛ ಮಾಡಿಕೊಂಡು ನಂತರ ಆ ಒಂದು ಕೆರೆಯ ಮೇಲಿರೋ ಬ್ರಿಡ್ಜ್, ಈ ಬ್ರಿಡ್ಜಲ್ಲಿ ಆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಈ ಒಂದು ಬ್ರಿಡ್ಜ್ನಲ್ಲಿ ಅವರಿಗೆ ಒಂದು ರೀತಿಯ ಕೆಟ್ಟ ಘಟನೆ ಒಂಥರ ಕಾಣಿಸ್ಕೊಂಡಿರೋವಂಥದ್ದು. ಅದನ್ನ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಗಿವ್ ಅವೇ ಇರುತ್ತೆ. ಗಿವ್ ಅವೇ ಎಷ್ಟು ಅಂತಂದರೆ 1,000 ರೂಪಾಯಿ 10 ಜನ ಗೆಲ್ಬೋದು. ಕ್ರೈಟೀರಿಯಾಗಳಿದೆ, ಏನೂ ಇಲ್ಲ. ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿರಬೇಕು, ಹಾಗೆ ಕಮೆಂಟ್ನ ಕೂಡ ಮಾಡಿರಬೇಕು, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿದ್ರೆ ನೀವು ಕೂಡ ಗೆಲ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಬ್ರಿಡ್ಜ್ನ ಮೇಲೆ ಅವರು ನಡ್ಕೊಂಬರ್ಬೇಕಾಗಿತ್ತು. ಆ ಒಂದು ಕೆರೆಯಲ್ಲಿ ತಮ್ಮ ಕೈ ಕಾಲು ಎಲ್ಲವನ್ನು ಸ್ವಚ್ಛ ಮಾಡ್ಕೊಳ್ತಾ ಅವರ ಒಂದು ಶರ್ಟ್ ಹಾಗೆ ಪಂಚೆಯನ್ನು ಮೇಲೆತ್ಕೊಂಡು ಟಾರ್ಚ್ನ ಬಿಟ್ಕೊತ ಆ ಒಂದು ಬ್ರಿಡ್ಜ್ ಮೇಲೆ ನಡ್ಕೊಂಬರೋ ಅಷ್ಟರಲ್ಲಿ ಒಂದು 7:30-7:45 ಆಗಿತ್ತು ಅಂತ ಹೇಳ್ಬೋದು. ಹಾಗೂ ಈಗ ಬ್ರಿಡ್ಜ್ ಮೇಲೆ ನಡ್ಕೊಂಬಂದು ಬ್ರಿಡ್ಜ್ನ ಇಳಿದು ಮನೆಗೆ ಕೂಡ ತಲುಪ್ತಾರೆ. ಮನೆಗೆ ತಲುಪಿ ಸ್ವಲ್ಪ ಸಮಯದ ನಂತರ ಪುನಃ ಅವರು ನೀರು ಕಟ್ಟಬೇಕು ಅನ್ನುವ ಸಲುವಾಗಿ, ಅಂದರೆ ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಗೆ ನೀರನ್ನ ಕಟ್ಟುವ ಸಲುವಾಗಿ ಪುನಃ ಅವರು ಅದೇ ದಾರಿನ ನೋಡ್ಕೊಂಡು ಹಿಂದೆ ಹೋಗ್ತಾರೆ ಅಂತ ಹೇಳಬೇಕು. ಹಿಂದೆ ನಡ್ಕೊಂಡು ಹೋದಾಗ ಆ ಒಂದು ಬ್ರಿಡ್ಜ್ನ ದಾಟಿ ಕೆರೆ ಕಡೆ ಹೋಗಬೇಕಾಗಿತ್ತು. ಬಟ್ ಆ ಒಂದು ಊರಲ್ಲಿ, ಅಂದರೆ ಆ ಊರಿನವರಲ್ಲ, ಬೇರೆ ಯಾವುದೋ ಊರಿನವರು ಬಂದು ಆ ಒಂದು ಕೆರೆಯಲ್ಲಿ ಸರಿಯಾಗಿ ರಾತ್ರಿ ಸಮಯದಲ್ಲಿ ಕುಡಿದು ಮತ್ತಿನಲ್ಲಿ ಬ್ರಿಡ್ಜಿಂದ ಕೆರೆಗೆ ಹಾರಿ ಜೀವವನ್ನು ಬಿಟ್ಟಿರುವಂಥದ್ದು. ಅವರ ಪರ್ಸ್ನಲ್ ರೀಸನ್ಸ್ ಏನು ಬೇಕು ಇರ್ಬೋದು, ಬಟ್ ಜೀವ ಬಿಟ್ಟ ಕಾರಣ ಅದು ಅವರ ಆತ್ಮವಾಗಿ ಅಲ್ಲಿಯೇ ತಿರುಗ್ತಿರೋವಂಥದ್ದು.
ಸೊ ಈ ವ್ಯಕ್ತಿ ಆ ಒಂದು ಸಮಯದಲ್ಲಿ ಹೋದಾಗ ಅವರಿಗೆ ಯಾವುದೋ ಒಬ್ಬ ವ್ಯಕ್ತಿ ಸೊ ಕೈಯಲ್ಲಿ ಬಾಟ್ಲನ್ನು ಹಿಡ್ಕೊಂಡು ಹಾಗೆ ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತಾ ಇರೋ ಥರ ಭಾಸವಾಗುತ್ತೆ. ಬಟ್ ಸುತ್ತಮುತ್ತ ಯಾರೂ ಸಹ ಇರೋದಿಲ್ಲ. ಇಲ್ಲಿ ಇದೇನೋ ಬರ್ತಿದೆಯಲ್ಲ ಇಲ್ಲೆಲ್ಲ ಸರಿ ಸಾಮಾನ್ಯ ಅಂತ ಹೇಳಿ ಅವರು ಕೂಡ ಮುಂದೆ ಹೋದರೆ ಶಾಕಿಂಗ್ಲಿ ಅವರ ಎದುರುಗಡೆ ಯಾರೋ ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ಆ ಒಂದು ಬ್ರಿಡ್ಜ್ನ ಕಟ್ಟೆಯ ಮೇಲೆ ಕೂತ್ಕೊಂಡು ಇವರಿಗೆ ನಗ್ನಗ್ತಾ ಬನ್ನಿ ಬನ್ನಿ ಅಂತ ಹೇಳಿ ವೆಲ್ಕಮ್ ಮಾಡ್ತಿರೋ ಥರ ಅವರು ನೋಡ್ತಾರೆ. ಸೊ ಈ ಸಮಯದಲ್ಲಿ ಯಾರಿರ್ಬೋದು ಈ ಒಂದು ವ್ಯಕ್ತಿ ಅಂತ ಹತ್ತಿರ ಹೋಗ್ತಾ 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 ನೋಡಿದ್ಮೇಲೆ ಅವರಿಗೆ ಒಂದು ಕೆಟ್ಟ ವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಅವರಿಗೆ ತಿಳಿದು ಹೋಗುತ್ತೆ ಇದು ಮನುಷ್ಯ ಅಲ್ಲ, ಇದು ಏನೋ ಬೇರೆನೇ ಅಂತ, ಅಂದರೆ ದೆವ್ವ ಅಂತ ಗೊತ್ತಾಗೋಗ್ಬಿಡುತ್ತೆ. ಆದರೂ ಎಲ್ಲಿ ಪರವಾಗಿ ಅಂತ ಟಾರ್ಚ್ನ ಎತ್ಕೊಂಡು ಆ ಒಂದು ಆಕೃತಿಯ ಹತ್ರ ಹೋಗ್ತಾ 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 ಇದ್ದಂಗೆ ಕಣ್ಣೆಲ್ಲ ಮಂಜು ಮಂಜಾಗಿ ಸೊ ನಂತರ ಟಾರ್ಚನ್ನು ಸರಿಯಾಗಿ ಆ ವ್ಯಕ್ತಿಯ ಮೇಲೆ ಬಿಟ್ಟ ತಕ್ಷಣ ಮತ್ತು ಮರುಕ್ಷಣವೇ ಆ ಒಂದು ವ್ಯಕ್ತಿ ಆ ಜಾಗದಿಂದ ಇಲ್ಲದಿರುವುದು. ಸೊ ಇದು ಭ್ರಮೆನ ಅಥವಾ ನಿಜನ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲೇ ಅವರು ಗಾಬರಿ ಬಿದ್ದಿದ್ರು ಅಂತಲೇ ಹೇಳಬೇಕು. ಎಸ್, ಈ ಒಂದು ಶ್ರೀನಿವಾಸ್ ಎಂಬ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಒಂದು ಘಟನೆ ಎಂದರೆ ಇದೆ ಅಂತಲೇ ಹೇಳ್ಬೋದು. ಸೊ ಅವರು ಗಾಬರಿ ಬಿದ್ದು ಯಾವ ನೀರು ಕಟ್ಟೋದು ಬೇಡ, ಏನೂ ಬೇಡ, ಹೋಗಿ ಮನೆಗೆ ತಲುಪೋಣ ಅಂತ ಹೇಳಿ ಅಲ್ಲಿಂದ ಸೊ ಆದಷ್ಟು ಬೇಗ ನಡ್ಕೊತಾ ಬಂದು ಮನೆಗೆ ತಲುಪಿ ನಂತರ ಅವರ ಹೆಂಡತಿ ಮಕ್ಕಳ ಹತ್ರ ಈ ಒಂದು ವಿಷಯನ ತಿಳಿಸ್ತಾರೆ. ಸೊ ಶಾಕಿಂಗ್ಲಿ ಎಲ್ಲ ಒಳ್ಳೆಯದಾಯಿತು, ಏನೂ ಕೂಡ ತೊಂದರೆ ಆಗಿಲ್ಲ ಅಂತ ಹೇಳಿ ಎಲ್ಲರೂ ಸಹ ಆರಾಮಾಗಿ ಕೈಕಾಲನ್ನ ತೊಳ್ಕೊಂಡು, ಅಂದರೆ ಮನೆಯಿಂದ ಆಚೆ ಕಡೆ ಕೈಕಾಲನ್ನ ತೊಳ್ಕೊಂಡು ಆ ಒಂದು ವ್ಯಕ್ತಿ ಅವರ ಹೆಂಡತಿ ಮಕ್ಕಳೆಲ್ಲರೂ ಸಹ ಕೈಕಾಲನ್ನ ತೊಳ್ಕೊಂಡು ಮನೆ ಒಳಗೆ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ಆದಂತಹ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು. ಸೊ ಯಾರೇ ಆಗಲಿ ಇಂಥ ಸಮಯದಲ್ಲಿ ಕೆರೆ ಹತ್ರ ಅಥವಾ ಯಾವುದೋ ಒಂದು ಕಾಡಿನ ರಸ್ತೆ ಹತ್ರನೋ ಅಥವಾ ಯಾವುದೋ ಒಂದು ನಿರ್ಜನ ಪ್ರದೇಶ ಎಲ್ಲಿ ತುಂಬ ಜನ ಓಡಾಡಲ್ಲ ನೋಡಿ, ಅಂತಹ ಪ್ರದೇಶಗಳಿಗೆ ಯಾರೂ ಸಹ ಒಬ್ಬೊಬ್ಬರೇ ಹೋಗಬೇಡಿ. ನಿಮ್ಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅಥವಾ ಎಷ್ಟೇ ಧೈರ್ಯ ಇರ್ಬೋದು, ಆದರೂ ಯಾಕೆ ಬೇಕು, ಯಾರೂ ಸಹ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ.